ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಯೇಸುವೆ, ನಿಮಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ಸ್ವಾಮಿ. ಸರ್ವವಲ್ಲಭರಾದ ದೇವರೇ ನಿಮಗೆ ಸ್ತೋತ್ರ, ಸರ್ವಶಕ್ತರಾದ ದೇವರೇ ನಿಮಗೆ ಸ್ತೋತ್ರ. ಆದಿಯೂ ಅಂತ್ಯವಾಗಿರುವ ದೇವರೇ ನಿಮಗೆ ಸ್ತೋತ್ರ. ಯೆಹೋವ ದೇವರೇ ನಿಮಗೆ ಸ್ತೋತ್ರ. ಯೆಹೋವ ಈರೇ ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ. ಯೆಹೋವ ಶಮ್ಮಾ ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ ನಿಮಗೆ ಸ್ತೋತ್ರ. ಯೆಹೋವ ರೂವಾ ನಿಮಗೆ ಸ್ತೋತ್ರ. ಯೆಹೋವ ರಾಫಾ ನಿಮಗೆ ಸ್ತೋತ್ರ. ಯೆಹೋವ ಎಲ್ ಶಡಾಯ್ ನಿಮಗೆ ಸ್ತೋತ್ರ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾದ ನನ್ನ ತಂದೆಯೇ ನಿಮಗೆ ಸ್ತೋತ್ರ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ನಿಮಗೆ ಸ್ತೋತ್ರ. ದಾವೀದನ ದೇವರೇ, ದಾನಿಯೇಲನ ದೇವರೇ ನಿಮಗೆ ಸ್ತೋತ್ರ. ಶದ್ರಕ್ ಮೇಷಕ್ ಅಬದ್ಗೋಲರ ದೇವರೇ ನಿಮಗೆ ಸ್ತೋತ್ರ. ಪರಾತ್ಪರರಾದ ದೇವರೇ ನಿಮಗೆ ಸ್ತೋತ್ರ. ಜೀವಸ್ವರೂಪರಾದ ದೇವರೇ ನಿಮಗೆ ಸ್ತೋತ್ರ. ಕೃಪಾನಿಧಿಯಾದ ದೇವರೇ ನಿಮಗೆ ಸ್ತೋತ್ರ. ನಮ್ಮನ್ನು ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ. ವಾಗ್ದಾನಗಳ ದೇವರೇ ನಿಮಗೆ ಸ್ತೋತ್ರ. ವಾಗ್ದಾನಗಳನ್ನು ನೆರವೇರಿಸುವ ದೇವರೇ ನಿಮಗೆ ಸ್ತೋತ್ರ. ಸೇನಾಧೀಶ್ವರ ಸರ್ವೇಶ್ವರರಾದ ದೇವರೇ ನಿಮಗೆ ಸ್ತೋತ್ರ. ಮಹಾ ಐಶ್ವರ್ಯವುಳ್ಳ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಬಗ್ಗೆ ಒಳ್ಳೆಯ ಯೋಜನೆಯನ್ನು ರೂಪಿಸಿರುವ ದೇವರೇ ನಿಮಗೆ ಸ್ತೋತ್ರ. ಸದಾಕಾಲ ನಮ್ಮ ಜೊತೆಯಲ್ಲಿರುವ ದೇವರೇ ನಿಮಗೆ ಸ್ತೋತ್ರ. ಅಪ್ಪ, ಈ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಹೊಸ ದಿನವನ್ನು ಕಾಣುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ನಾನು ಪರಿಶುದ್ಧನಾಗಿಯೂ ಪ್ರಾಮಾಣಿಕನಾಗಿಯೂ ನಿಮ್ಮ ಪ್ರೀತಿಯ ಮಗನಾಗಿ ಜೀವಿಸುವಂತೆ ಮಾಡುವುದಕ್ಕಾಗಿ ಸ್ತೋತ್ರ. ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರಿಂದ ತುಂಬಿಸುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರಲ್ಲಿ ನಾನು ಜೀವಿಸುವಂತೆ, ಪವಿತ್ರಾತ್ಮರೊಂದಿಗೆ ಜೀವಿಸುವಂತೆ ಅಪ್ಪ ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ ವಾಕ್ಯ 105 ನುಡಿಯುವಂತೆ, ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ ವಾಕ್ಯ 105 ನುಡಿಯುವಂತೆ, ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಜೀವವುಳ್ಳ ವಾಕ್ಯಗಳು ನಮ್ಮ ಕುಟುಂಬಕ್ಕೆ ದಾರಿದೀಪವಾಗಿರಲಿ ಸ್ವಾಮಿ. ನಿಮ್ಮ ಜೀವವುಳ್ಳ ವಾಕ್ಯಗಳು ನಮ್ಮ ಕುಟುಂಬಕ್ಕೆ, ನಮ್ಮ ಕುಟುಂಬದ ಸದಸ್ಯರಿಗೆ, ನಮ್ಮ ಕುಟುಂಬದಲ್ಲಿರುವ ಒಬ್ಬೊಬ್ಬ ವ್ಯಕ್ತಿಗಳಿಗೆ, ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳಿಗೆ ಅದು ದಾರಿದೀಪವಾಗಿರಲಿ ಸ್ವಾಮಿ. ದಾರಿದೀಪವಾಗಿರಲಿ. ಒಬ್ಬೊಬ್ಬರನ್ನು ನಿಮ್ಮ ವಾಕ್ಯಗಳು, ನಿಮ್ಮ ಅತಿ ಉನ್ನತವಾದ ವಾಕ್ಯಗಳು, ಅತಿ ಶ್ರೇಷ್ಠವಾದ ವಾಕ್ಯಗಳು, ಜೀವವುಳ್ಳ ವಾಕ್ಯಗಳು ನಮ್ಮ ಕುಟುಂಬದಲ್ಲಿರುವ ಒಬ್ಬೊಬ್ಬ ವ್ಯಕ್ತಿಗಳನ್ನು ಸ್ವರ್ಗದ ಮಾರ್ಗದಲ್ಲಿ ಮುನ್ನಡೆಸಲಿ, ಪರಿಶುದ್ಧವಾದ ಮಾರ್ಗದಲ್ಲಿ ಮುನ್ನಡೆಸಲಿ, ಪ್ರಾಮಾಣಿಕತೆಯ ಮಾರ್ಗದಲ್ಲಿ ಮುನ್ನಡೆಸಲಿ, ಸತ್ಯದ ಮಾರ್ಗದಲ್ಲಿ ಮುನ್ನಡೆಸಲಿ, ಜೀವೋದ್ಧಾರ ಹೊಂದುವ ಮಾರ್ಗದಲ್ಲಿ ಮುನ್ನಡೆಸುವಂತಾಗಲಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಬಾಳಿಗೆ, ಪ್ರತಿಯೊಬ್ಬೊಬ್ಬರ ಬಾಳಿನ ಮಾರ್ಗಕ್ಕೆ ಯೇಸುವೇ ನಿಮ್ಮ ಜೀವವುಳ್ಳ ವಾಕ್ಯಗಳು, ನಿಮ್ಮ ಪರಿಶುದ್ಧವಾದ ವಾಕ್ಯಗಳು ದಾರಿದೀಪವಾಗಿರಲಿ ಸ್ವಾಮಿ. ದಾರಿದೀಪವಾಗಿರಲಿ. ಅವರ ಬಾಳಿಗೆ
ಅಪ್ಪ ನಿಮ್ಮ ಜೀವವುಳ್ಳ ವಾಕ್ಯಗಳು ಕೈ ದೀಪವಾಗಿರಲಿ, ಪರಲೋಕದ ದೀಪವಾಗಿರಲಿ. ಯೇಸುವೇ, ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಮಕ್ಕಳಿಗೂ ಹಿರಿಯರಿಂದ ಕಿರಿಯರವರೆಗೆ ಪುಟ್ಟ ಮಕ್ಕಳಿಗೂ ಕೂಡ ನಮ್ಮ ಸಂತತಿಗೆ ನಿಮ್ಮ ಜೀವವುಳ್ಳ ವಾಕ್ಯಗಳು ಪರಲೋಕದ ದೀಪವಾಗಿರಲಿ, ಆಶೀರ್ವದಿಸುವ ದೀಪವಾಗಿರಲಿ, ರಕ್ಷಣೆ ನೀಡುವ ದೀಪವಾಗಿರಲಿ. ಯೇಸುವೇ ಅಪ್ಪ, ನಿಮ್ಮ ಜೀವವುಳ್ಳ ವಾಕ್ಯಗಳಿಂದ ಜೀವ ನೀಡುವ ವಾಕ್ಯಗಳಿಂದ, ರಕ್ಷಣೆ ನೀಡುವ ವಾಕ್ಯಗಳಿಂದ, ಅಪ್ಪ ಸುರಕ್ಷತೆ ನೀಡುವ ನಿಮ್ಮ ಜೀವವುಳ್ಳ ವಾಕ್ಯಗಳಿಂದ ಯೇಸುವೇ, ನಾವು ಆ ವಾಕ್ಯಗಳಲ್ಲಿ ವಿಶ್ವಾಸವಿಟ್ಟು ಭರವಸೆ ಇಟ್ಟು ಜೀವಿಸುವಂತಾಗಲಿ ಸ್ವಾಮಿ. ಅದೇ ರೀತಿ ನಮ್ಮ ಸಹೋದರ ಸಹೋದರಿಯರ ಕುಟುಂಬಗಳಲ್ಲೂ ಕೂಡ ನಿಮ್ಮ ಜೀವವುಳ್ಳ ವಾಕ್ಯಗಳು ಕೈದೀಪವಾಗಿರಲಿ ಅಪ್ಪ. ಅವರ ಕುಟುಂಬಕ್ಕೆ ದಾರಿ ದೀಪವಾಗಿರಲಿ ಸ್ವಾಮಿ, ಪರಲೋಕದ ದೀಪವಾಗಿರಲಿ. ನಿಮ್ಮ ಪರಿಶುದ್ಧವಾದ ವಾಕ್ಯಗಳು ವಾಗ್ದಾನ ಮಾಡಿರುವಂಥ ವಾಕ್ಯಗಳು, ಆಶೀರ್ವದಿಸಿರುವಂಥ ವಾಕ್ಯಗಳು, ಆಶೀರ್ವಾದದ ವಾಗ್ದಾನಗಳು, ರಕ್ಷಣೆಯ ವಾಕ್ಯಗಳು, ಸುರಕ್ಷತೆಯ ವಾಕ್ಯಗಳು, ನೀವು ನೋಡಿದ್ದ ಪ್ರತಿಯೊಂದು ವಾಕ್ಯಗಳು ನಮ್ಮ ಸಹೋದರ ಸಹೋದರಿಯರ ಜೀವನದಲ್ಲಿ ಅದು ಪರಲೋಕದ ದೀಪವಾಗಿ ಮಾರ್ಪಡಲಿ ಸ್ವಾಮಿ. ಅದು ಪರಲೋಕದ ದೀಪವಾಗಿ ಮಾರ್ಪಡಲಿ, ಆಶೀರ್ವದಿಸುವ ದೀಪವಾಗಿ ಮಾರ್ಪಡಲಿ. ರಕ್ಷಣೆಯನ್ನು ನೀಡುವಂತಹ ಸೈತಾನನ ಎಲ್ಲ ಕುತಂತ್ರಗಳಿಂದ ರಕ್ಷಿಸಿ, ಸೈತಾನನ ಎಲ್ಲ ಯೋಜನೆಗಳಿಂದ ರಕ್ಷಿಸಿ ಅಪ್ಪ, ಕಾಪಾಡುವಂಥ ದೀಪವಾಗಿರಲಿ ಯೇಸುವೆ ಅಪ್ಪ. ಆ ಬೆಳಕಿನಲ್ಲಿ, ನಿಮ್ಮ ವಾಕ್ಯದ ಬೆಳಕಿನಲ್ಲಿ ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬರು ಜೀವಿಸುವಂತಾಗಲಿ, ನಿಮ್ಮ ವಾಕ್ಯಗಳನ್ನು ಓದುವಂತಾಗಲಿ, ನಿಮ್ಮ ವಾಕ್ಯಗಳನ್ನು ಕಣ್ಣಾರೆ ಕಾಣುವಂತಾಗಲಿ, ನಿಮ್ಮ ವಾಕ್ಯಗಳನ್ನು ಕಣ್ಣಾರೆ ಕಂಡು ಆ ವಾಗ್ದಾನಗಳು ನೆರವೇರುವುದನ್ನು ವಿಶ್ವಾಸಿಸುವಂತಾಗಲಿ ಸ್ವಾಮಿ ಅಪ್ಪ. ನಿಮ್ಮ ಜೀವವುಳ್ಳ ವಾಕ್ಯಗಳ ಮುಖಾಂತರ ಯೇಸುವೆ ಎಲ್ಲರೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯಗಳ ಮುಖಾಂತರ ಎಲ್ಲರೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಮಾತಿ ಮರಿಯಮ್ಮನವರ ಜೊತೆಯಲ್ಲಿ, ಗಾಬ್ರಿಯಲ್ ದೇವದೂತರ ಜೊತೆಯಲ್ಲಿ ನೀವು ಮಾತನಾಡಿದಿರಿ ಅಪ್ಪ. ಪ್ರತಿಯೊಬ್ಬೊಬ್ಬರೊಂದಿಗೆ ನೀವು ಅದೇ ರೀತಿ ವಾಕ್ಯಗಳ ಮುಖಾಂತರ ಮಾತನಾಡಿ ಸ್ವಾಮಿ, ನಿಮ್ಮ ಸ್ವರದ ಮುಖಾಂತರ ಮಾತನಾಡಿ ಎಲ್ಲರೂ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಓದುವಂಥ ಜ್ಞಾನವನ್ನು ಅವರಿಗೆ ಕರುಣಿಸಿರಿ, ಅವರಿಗೆ ದಯಪಾಲಿಸಿರಿ ಯೇಸುವೆ. ಅವರಿಗೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಎಲ್ಲರೂ ನಿಮ್ಮ ವಾಕ್ಯಗಳನ್ನು ಓದಿ ಆ ವಾಕ್ಯಗಳಲ್ಲಿ ಭರವಸೆ ಇಟ್ಟು, ಆ ವಾಕ್ಯಗಳಲ್ಲಿ ವಿಶ್ವಾಸವಿಟ್ಟು, ಆ ವಾಕ್ಯಗಳನ್ನು ನಂಬಿ, ಆ ವಾಗ್ದಾನಗಳಲ್ಲಿ ಭರವಸೆ ಇಟ್ಟು, ಆ ವಾಗ್ದಾನಗಳೊಂದಿಗೆ ಜೀವಿಸುವಂತೆ ಅಪ್ಪ, ಶಾಂತಿ ಸಮಾಧಾನದ ಜೀವನ ಅವರದಾಗಲಿ ಸ್ವಾಮಿ. ಯಾರ್ಯಾರು ವಿಶ್ವಾಸಿಸ್ತಾರೋ ಅವರೆಲ್ಲರಿಗೂ ಶಾಂತಿ ಸಮಾಧಾನ ಉಂಟಾಗಲಿ. ಯಾರ್ಯಾರು ಭರವಸೆ ಇಡ್ತಾರೋ ಅವರೆಲ್ಲರ ಬಾಳಲ್ಲಿ ನಿಮ್ಮ ಜೀವವುಳ್ಳ ವಾಕ್ಯಗಳು ಬೆಳಕಾಗಿ ಮಾರ್ಪಡಲಿ ಸ್ವಾಮಿ, ಬೆಳಕಾಗಿ ಮಾರ್ಪಡಲಿ, ದೀಪವಾಗಿ ಮಾರ್ಪಡಲಿ. ಅವರ ಕುಟುಂಬದಲ್ಲಿರುವ ಕತ್ತಲೆಯನ್ನು ನಿಮ್ಮ ಜೀವವುಳ್ಳ ವಾಕ್ಯಗಳು ಅಪ್ಪ, ನಿಮ್ಮ ಜೀವವುಳ್ಳ ವಾಕ್ಯಗಳು, ನಿಮ್ಮ ಪರಿಶುದ್ಧವಾದ ವಾಕ್ಯಗಳು ಅಪ್ಪ, ನಿಮ್ಮ ಪರಿಶುದ್ಧವಾದ ವಾಕ್ಯಗಳು ಅವರ ಕತ್ತಲೆಯನ್ನು ನೀಗಿಸಲಿ ಸ್ವಾಮಿ. ಅವರ ಕತ್ತಲೆಯನ್ನು ನೀಗಿಸಲಿ, ಅವರ ಕುಟುಂಬದ ಕತ್ತಲೆಯನ್ನು ನೀಗಿಸಲಿ, ಸಾಲ ಎಂಬ ಕತ್ತಲೆಯನ್ನು ನೀಗಿಸಲಿ ಅಪ್ಪ. ನಿಮ್ಮ ಜೀವವುಳ್ಳ ವಾಕ್ಯಗಳು ಸಾಲ ಎಂಬ ಕತ್ತಲೆಯನ್ನು ನೀಗಿಸಲಿ ಅಪ್ಪ. ನಿಮ್ಮ ಜೀವವುಳ್ಳ ವಾಕ್ಯಗಳು ರೋಗ ಎಂಬ ಕತ್ತಲೆಯಿಂದ ಅವರನ್ನು ರಕ್ಷಿಸಿ ಕಾಪಾಡಲಿ ಯೇಸುವೆ ಅಪ್ಪ. ನಿಮ್ಮ ಜೀವವುಳ್ಳ ವಾಕ್ಯಗಳು ರೋಗ ಎಂಬ ಕತ್ತಲೆಯಿಂದ ಅವರನ್ನು ರಕ್ಷಿಸಿ ಕಾಪಾಡಲಿ ಯೇಸುವೆ. ಬಂಧನಕ್ಕೊಳಗಾಗಿರುವ ಎಲ್ಲ ವ್ಯಕ್ತಿಗಳ ಕುಟುಂಬದಲ್ಲಿ ಕೆಟ್ಟ ಚಟಗಳಿಗೆ ಒಳಗಾಗಿರುವಂಥ ಎಲ್ಲ ಬಂಧನಗಳಿಂದ ನಿಮ್ಮ ಜೀವವುಳ್ಳ ವಾಕ್ಯಗಳು ರಕ್ಷಿಸಿ ಕಾಪಾಡಲಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ರಕ್ಷಿಸಿ ಕಾಪಾಡಲಿ ಅಪ್ಪ. ದುಷ್ಟ ವ್ಯಸನಗಳಿಗೆ ಒಳಗಾಗಿರುವಂತಹ ಕೆಟ್ಟ ಆಲೋಚನೆಗಳಿಗೆ ಒಳಗಾಗಿರುವ, ಕೆಟ್ಟ ಚಿಂತೆಗಳಿಗೆ ಒಳಗಾಗಿರುವ, ಕೆಟ್ಟ ಮಾತುಗಳಿಗೆ ಒಳಗಾಗಿರುವ, ಕೆಟ್ಟ ಕಾರ್ಯಗಳಿಗೆ ಬಂಧಿತವಾಗಿರುವಂಥ ಎಲ್ಲ ವಿಧವಾದ ಅಂಧಕಾರ ಶಕ್ತಿಗಳಿಂದ ತುಂಬಲ್ಪಟ್ಟಿರುವಂಥ ವ್ಯಕ್ತಿಗಳು ಅಪ್ಪ, ನಿಮ್ಮ ಜೀವವುಳ್ಳ ವಾಕ್ಯಗಳಿಂದ, ನಿಮ್ಮ ಪರಿಶುದ್ಧವಾದ ವಾಕ್ಯಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಲಿ ಸ್ವಾಮಿ, ಸಂಪೂರ್ಣವಾಗಿ ಬಿಡುಗಡೆ ಹೊಂದಲಿ ಎಲ್ಲ ರೀತಿಯಾದ ಬಂಧನಗಳಿಂದ ಅಪ್ಪ. ನಿಮ್ಮ ಜೀವವುಳ್ಳ ವಾಕ್ಯಗಳ ಮುಖಾಂತರ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತಾಗಲಿ ಅಪ್ಪ. ನಿಮ್ಮ ಜೀವವುಳ್ಳ ವಾಕ್ಯಗಳು ಪ್ರತಿಯೊಬ್ಬೊಬ್ಬರ ಬಾಳಿಗೆ ಪರಲೋಕದ ದೀಪವಾಗಿರಲಿ, ಆಶೀರ್ವದಿಸುವ ದೀಪವಾಗಿರಲಿ, ಬಿಡುಗಡೆ ನೀಡುವ
ದೀಪವಾಗಿರಲಿ ಸ್ವಾಮಿ. ಎಲ್ಲರೊಂದಿಗೆ ಮಾತನಾಡಿರಿ ಅಪ್ಪ, ಪ್ರತಿಯೊಬ್ಬೊಬ್ಬರೊಂದಿಗೆ ಮಾತನಾಡಿರಿ. ಸಂತರುಗಳೊಂದಿಗೆ ಮಾತನಾಡಿದಿರಿ, ಮರಿಮನವರೊಂದಿಗೆ ಮಾತನಾಡಿದಿರಿ, ಎಲ್ಲ ಪ್ರವಾದಿಗಳೊಂದಿಗೆ ನೀವು ಮಾತನಾಡಿದಿರಿ ಅಪ್ಪ. ನಮ್ಮೊಂದಿಗೂ ಕೂಡ ನೀವು ಮಾತನಾಡು ಸ್ವಾಮಿ. ನಿಮ್ಮ ವಾಕ್ಯಗಳನ್ನು ಓದುವಂಥ ಜ್ಞಾನವನ್ನು ಎಲ್ಲರೂ ಹೊಂದಿಕೊಳ್ಳುವಂತಾಗಲಿ. ಯೇಸುವೆ, ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ. ನಿಮ್ಮ ಅತಿ ಪರಿಶುದ್ಧವಾದ ನಾಮ ಮಹಿಮೆಗೊಳ್ಳಲಿ, ಅತಿ ಉನ್ನತವಾದ ನಾಮ ಮಹಿಮೆಗೊಳ್ಳಲಿ. ಯೇಸುವೆ, ರಕ್ಷಣೆ ನೀಡುವ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವೆ, ಬಿಡುಗಡೆ ನೀಡುವ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವೆ, ಸಮಾಧಾನ ನೀಡುವ ನಿಮ್ಮ ಅತಿ ಶ್ರೇಷ್ಠವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವೆ, ಸೌಖ್ಯ ನೀಡುವ ನಿಮ್ಮ ಅತಿ ಉನ್ನತವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವೆ, ಶತ್ರುವಿನ ಕೋಟೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವ ನಿಮ್ಮ ಉನ್ನತವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವೆ, ಶತ್ರುವಿನ ಸಕಲ ಯೋಚನೆಗಳನ್ನು ನಿಷ್ಕ್ರಿಯಗೊಳಿಸುವ, ಸಂಪೂರ್ಣವಾಗಿ ನಾಶ ಮಾಡುವ ನಿಮ್ಮ ಅತಿ ಉನ್ನತವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವೆ, ಎಲ್ಲ ವಿಷಯದಲ್ಲೂ ಜಯ ನೀಡುವ ನಿಮ್ಮ ಅತಿ ಉನ್ನತವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ, ಮಹಿಮೆ ಉಂಟಾಗಲಿ ಅಪ್ಪ. ನಿಮ್ಮ ಜೀವವುಳ್ಳ ವಾಕ್ಯಗಳು ನಮ್ಮ ಬಾಳಿಗೆ, ನಮ್ಮ ಕುಟುಂಬಕ್ಕೆ, ನನಗೆ, ಇಡೀ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬರಿಗೂ ಪರಲೋಕದ ದೀಪವಾಗಿರಲಿ ಸ್ವಾಮಿ. ರಕ್ಷಣೆಯ ದೀಪವಾಗಿರಲಿ ಯೇಸುವೆ ಅಪ್ಪ. ಎಲ್ಲ ಬೇಡಿಕೆಗಳನ್ನು ಅಪ್ಪ ತಂದೆಯೇ, ಎಲ್ಲ ಬೇಡಿಕೆಗಳು, ಎಲ್ಲ ಕೋರಿಕೆಗಳು ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ರಕ್ಷಕರೂ ಆದ ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮ ಯೇಸು ಎಂಬ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೆನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕುಟುಂಬದಲ್ಲಿರುವ ಒಬ್ಬೊಬ್ಬ ಸದಸ್ಯರನ್ನು ಹಾಗೂ ನಿಮ್ಮ ಎಲ್ಲ ಯೋಜನೆಗಳನ್ನು ಆಶೀರ್ವದಿಸಲಿ. ಆಮೆನ್.